ಯಜಮಾನ ಯಜಮಾನ. ಅಯ್ಯೋ ಅಮ್ಮ, ಕಣ್ಣು ಮುಚ್ಚಿದ್ರು ಕಣ್ಣು ಬಿಟ್ರು ಅದೇ ದೃಶ್ಯ ಕಣ್ಮುಂದೆ ಬರ್ತಾ ಇದೆ. ಏನು ಕೋಪ, ಅದೇನು ರೋಷ, ಅದೇನು ಏಟುಗಳು. ಅಯ್ಯೋ, ಕಣ್ಣು ಮುಚ್ಚಿದ್ರೆ ಸಾಕು, ಆ ಏಟುಗಳು ನನ್ನ ಕಿವಿ ಒಳಗಡೆ ಹಾಗೆ ಸೌಂಡ್ ಮಾಡ್ತಾ ಇದ್ದಾವೆ. ಆ ಭಯಕ್ಕೆ ನನಗೆ ಬಂದಿರೋ ಜ್ವರ ಮಾತ್ರ ತಗೊಂಡ್ರು ಹೋಗ್ತಾ ಇಲ್ವೇ. ದೊಡ್ಡಪ್ಪ, ಇಷ್ಟಕ್ಕೆ ಹೀಗೆ ಎದ್ರುಕೊಂಡ್ರೆ ಹೇಗೆ? ಹಾಗಿದ್ರೆ ಇನ್ನು ಏನಮ್ಮ ಆಗ್ಬೇಕು? ಆ ಏಟೆಲ್ಲ ನಮಗ್ ಬಿದ್ಮೇಲೆ ಎಚ್ಚೆತ್ಕೋಬೇಕು ಅಂತೀಯಾ? ಅಲ್ಲರಿ, ನೀವು ಅಷ್ಟೊಂದೆಲ್ಲ ಮಾತಾಡ್ತಾ ಇದ್ರಿ. ಹೂಗಣೆ, ಕೇಳೋರು ಮುಂದೆ ಇದ್ರೆ ನಾನು ಆದಷ್ಟು ಮಾತಾಡ್ತೀನಿ. ಅದೇ ಜೋಶು ಅವಳು ಮುಂದೆ ಬಂದಾಗ ಇರ್ಬೇಕು ಅಂತೇನಿಲ್ವಲ್ಲ. ಬರೀ ಮಾತ್ನಲ್ಲಿ ಬಲ ಇದ್ರೆ ಸಾಕಾಗಲ್ಲ, ಮಾಡೋ ಕಾರ್ಯಕ್ಕೂ ತಯಾರಿ ಮಾಡ್ಕೋಬೇಕು ತಾನೆ. ಏ ಲಲಿತಾ, ಸುಮ್ನೆ ಆಗೋದು ಹೋಗೋದು ಮಾತಾಡಿ, ಸುಮ್ನೆ ನನ್ನನ್ನು ಉಪ್ಸಿ ಅವಳ ಕೈಯಲ್ಲಿ ರುಬ್ಬಿಸ್ಕೊಳ್ಳೋ ತರ ಮಾಡಬೇಡ್ವೆ. ಹಾಗಾದ್ರೆ ಇನ್ನು ಅವಳ ವಿಚಾರಕ್ಕೆ ಹೋಗಲ್ಲ ಅಂತ ಹೇಳ್ತಾ ಇದ್ದೀರಾ? ಹೋಗದೆ ಇರೋದೇ ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ. ಆದ್ರಿಂದ ಇನ್ನೊಂದಷ್ಟು ದಿನ ಬದುಕಬಹುದು ಅನ್ನೋದು ನನ್ನ ಆಶಯ. ಅವಳು ನೆನೆಸ್ಕೊಂಡ್ರೆ ಭಯ ಆಗುತ್ತೆ ಕಣೆ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂದ ತಕ್ಷಣ ಮೊಚ್ಚ ತಗೊಂಡು ಬಂದ್ಬಿಟ್ಲು. ಆ ಭಯಕ್ಕೆ ನನಗೆ ಈ ಜ್ವರ ಬಂದಿರೋದು. ಏನ್ ದೊಡ್ಡಪ್ಪ, ನಿಮ್ ಮನೆ ಹಿರಿಯರಾಗಿ ಕುತ್ಕೊಂಡ್ರೆ ಹೇಗೆ? ಪಲ್ಲವಿ, ವಯಸ್ಸಾದ್ಮೇಲೆ ಮೂಲೆ ಸೇರ್ಬೇಕು ಅಂತ ಹಿರಿಯರು ಹೇಳಿಲ್ವಾ? ಈಗ ನಾನು ಮೂಲೆ ಸೇರ್ಲಿಲ್ಲ ಅಂದ್ರೆ ಅವಳೇ ನನ್ನಲ್ಲಿ ಸೇರಿಸ್ಬಿಡ್ತಾಳೆ. ಅವ್ನ್ ಯಾರು ಬೀದಿಲ್ ಅಮಾಯಕ ಸಿಕ್ಬಿಟ್ಟ ಅಂತ ಹೊಡ್ಬಿಟ್ರೆ ನಮ್ಗಳ ಹತ್ರ ಅವಳ ಆಟ ನಡೆಯಲ್ಲ. ನೀವ್ ಧೈರ್ಯವಾಗಿರಿ. ಅಯ್ಯೋ, ನಾನು ಹಾಗೆ ಅನ್ಕೋತೀನಮ್ಮ. ಆದ್ರೆ ಬೇರೆ ಯಾರ್ದೋ ಸಂಸಾರದ ವಿಷಯಕ್ಕೆ ಅಷ್ಟೊಂದು ರೌದ್ರಾವತಾರ ತಾಳದವಳು ಇನ್ನು ಅವಳು ಸಂಸಾರದ ವಿಷಯಕ್ಕೆ ಕೈ ಹಾಕಿದ್ರೆ ಸುಮ್ಮನೆ ಬಿಡ್ತಾಳ? ಅವಳ ಹೆಸರು ಕರೆಯೋದಕ್ಕೆ ಭಯ ಆಗುತ್ತೆ. ಅಂಥದ್ರಲ್ಲಿ ಅವಳು ಮುಂದೆ ನಿಂತು ಡಿವೋರ್ಸ್ ವಿಷಯ ಮಾತಾಡಿದ್ರೆ ನನ್ನ ಮೀಟರ್ ಆಫ್ ಮಾಡಿ ಫ್ಯೂಸೇ ಕಿತ್ತಾಕಲ್ವಾ? ದೊಡ್ಡಪ್ಪ, ಕೋಳಿನ್ ಕೇಳಿ ಯಾರಾದ್ರೂ ಮಸಾಲ ರುಬ್ತಾರ? ಡಿವೋರ್ಸ್ ವಿಷಯಕ್ಕೆ ನಾವ್ಯಾಕೆ ಅವಳ ಹತ್ರ ಕೇಳ್ಬೇಕು? ಹೇಗಿದ್ರು ಅಣ್ಣ ನಮ್ ಜೊತೆ ನಿಲ್ತೀನಿ ಅಂತ ಪ್ರಮಾಣ ಮಾಡಿದಾನೆ. ಹಾಗಿರ್ಬೇಕಾದ್ರೆ ಅವಳ ವಿಷಯ ಕಟ್ಕೊಂಡು ನಮ್ಗೇನಾಗ್ಬೇಕು? ನೀನ್ ಹೇಳ್ತಾ ಇರೋದು ಯೋಚನೆ ಮಾಡ್ಬೇಕಾಗಿದೆ. ನೋಡಿ ದೊಡ್ಡಪ್ಪ, ಅದಕ್ಕೋಸ್ಕರ ಅಂತಾನೆ ಲಾಯರ್ ಬರ್ತಿದ್ದಾರೆ. ಅವತ್ ಬಂದಿರೋರ್ಗಿಂತ ಸ್ಟ್ರಾಂಗ್ ಆಗಿರೋ ಲಾಯರ್ನೇ ಕರೆಸ್ತಿದ್ದೀನಿ. ಹ್ಞೂ ಕಣಮ್ಮ, ಸ್ಟ್ರಾಂಗ್ ಆಗಿರೋನ್ ಬಂದ್ರೆ ಒಳ್ಳೇದು. ವೀಕ್ ಆಗಿರೋನ್ ಬಂದ್ರೆ ಅವಳು ಹೊಡೆಯೋ ಏಟ್ಗೆ ಹಂಗೆ ನಿಗರ್ಕೊಂಡ್ಬಿಡ್ತಾನೆ. ಯಾಕೆ ಅವಳು ಹೊಡೆದಿರೋದ್ರ ಬಗ್ಗೆನೇ ಮಾತಾಡ್ತಿದ್ದೀರಿ? ಯಾಕಂದ್ರೆ ಆ ಏಟ್ಗಳು ಅಷ್ಟು ಎಫೆಕ್ಟಿವ್ ಆಗಿದಾವಮ್ಮ. ಅವಳು ಕಾಣೋ ರೀತಿ ಹೊಡೆದಿದ್ದಾಳಲ್ವಾ? ನಾವ್ ಕೊಡೋ ಕಾನೂನು ಏಟು ಅವಳ ಕಣ್ಣಿಗೂ ಕಾಣಲ್ಲ. ಹೇಗಿರುತ್ತೆ ನೋಡ್ತೀರಿ. ಯಾವ್ದೇ ಕಾರಣಕ್ಕೂ ಇವಳು ಬಾಲ ಬಿಚ್ಚಬಾರ್ದಂತಾನೆ ಅವಳ ಬಾಯಿ ಮುಚ್ಚೋದಕ್ಕೇನೆ ಲಾಯರ್ನೇ ಚೇಂಜ್ ಮಾಡ್ತಿರೋದು. ಅವ್ರು ಹಾಕೋ ಲಾ ಪಾಯಿಂಟ್ಗೆ ಆ ಝಾನ್ಸಿ ನಡ್ಗೋಗ್ತಾಳೆ, ನೋಡ್ತೀರಿ. ದೊಡ್ಡಪ್ಪ, ನೀನ್ ನನ್ ಜೊತೆ ಇರಿ ಸಾಕು, ನಾನ್ ಅವಳಿಗೆ ಬುದ್ಧಿ ಕಲಿಸ್ತೀನಿ. ಅವಳ ಜೊತೆ ಮಾತಾಡೋದು ಏನೂ ಇಲ್ಲ ಅಂದ್ರೆ ಖಂಡಿತ ನಾನ್ ನಿನ್ ಜೊತೆ ಇರ್ತೀನಮ್ಮ. ಅದು ಸ್ಟ್ರಾಂಗ್ ಆಗಿರೋ ಲಾಯರ್ ಇರ್ಬೇಕಾದ್ರೆ ನಂಗೇನ್ ಭಯ ಹೇಳು? ಇವತ್ತಿದೆ ಅವಳಿಗೆ. ಸೂಪರ್. ಅದಕ್ಕೆ ನೀವು ತುಂಬಾ ಬ್ರಿಲಿಯಂಟ್ ಆಗಿ ಯಾರಿಗೆ ಏನ್ ಮೆಸೇಜ್ ಕೊಡ್ಬೇಕೋ ಅದನ್ನ ಕೊಟ್ರಿ. ನಾನೇನ್ ಮೆಸೇಜ್ ಕೊಟ್ಟೆ ಸಂಗೀತ? ಅದ್ಗೆ ನಿಜ ಹೇಳಿ, ಗೊತ್ತಿದ್ದು ಕೇಳ್ತಿದ್ದೀರೋ ಇಲ್ಲ ಸುಮ್ನೆ ಏನು ಗೊತ್ತಿಲ್ಲ ಅನ್ನೋ ರೀತಿ ನಾಟಕ ಮಾಡ್ತಿದ್ದೀರೋ? ಸಂಗೀತ, ನೀನ್ ಏನ್ ಮಾತಾಡ್ತಿದ್ಯಾ? ನಾನ್ ಏನ್ ಮೆಸೇಜ್ ಕೊಟ್ಟೆ? ಯಾರಿಗ್ ಮೆಸೇಜ್ ಕೊಟ್ಟೆ? ನಮ್ ಮನೆಯವ್ರೆಲ್ರಿಗೂ ಅಂದ್ರೆ? ಅದೇ ಅದ್ಗೆ ನಿನ್ನೆ ನೀವು ಈ ಪಕ್ಕದ ಮನೆಯವ್ರಿಗೆ 4 ಬಾರ್ಸಿ ಬುದ್ಧಿ ಹೇಳ್ದಾಗ್ಲೆ ನಮ್ ಮನೇಲಿ ಅರ್ಧ ಭಯ ಬಿದ್ದೋಗಿದ್ರು. ಆಮೇಲೆ ನೀವು ಮಚ್ಚಿಡ್ಕೊಂಡ್ ಎಂಟ್ರಿ ಕೊಟ್ರಿ ನೋಡಿ, ಆ ಎಂಟ್ರಿಗೆ ಎಲ್ರು ಫುಲ್ ಶೇಕ್ ಆಗೋಗ್ಬಿಟ್ರು. ದೊಡ್ಡಪ್ಪನ್ಗಂತೂ ಆ ಭಯಕ್ಕೆ ಜ್ವರನೇ ಬಂದ್ಬಿಟ್ಟಿದೆ. ಅದ್ಗೆ ಕುತ್ಕೊಂಡಿನ್ನು ನಡಕ್ತಾನೆ ಇದೆ. ಅವ್ನು ತಪ್ಪು ಮಾಡಿದಾನೆ ಅನ್ಸ್ತು, ಅದಕ್ಕೆ ಹೊರದೆ ಬುದ್ಧಿ ಹೇಳ್ದೆ. ಹೊರಗಡೆ ಮಚ್ಚ ಮರ್ತು ಬಂದಿದ್ರು, ಅದಕ್ಕೆ ಎತ್ಕೊಂಡ್ ಬಂದೆ. ಅದ್ರಲ್ಲಿ ಭಯ ಪಡೋದ್ರಲ್ಲಿ ಏನಿದೆ? ಅದ್ ಹಾಗೆ ಅದ್ಗೆ. ಈಗ ಇಲ್ಲಿ ರಿಮೋಟ್ ಪ್ರೆಸ್ ಮಾಡಿದ್ರೆ ಅಲ್ಲಿ ಟಿವಿ ಆನ್ ಆಗಲ್ವಾ? ಹಾಗೆ ನೀವು ನಿನ್ನೆ ಅವ್ರ ಮುಂದೆ ಆಡಿದ ಒಂದೊಂದ್ ಮಾತುಗಳು ಕೂಡ ನಮ್ ಮನೆಯವ್ರಿಗೆ ಕರೆಕ್ಟ್ ಆಗಿ ಸಿಂಕ್ ಆಗ್ತಿತ್ತು. ಜೊತೆಗೆ ಸಿಚುವೇಶನ್ ಒಂದೇ ರೀತಿ ಇತ್ತು. ಅದ್ರ ಬಗ್ಗೆ ನಾನ್ ಯೋಚನೆನೂ ಮಾಡಿಲ್ಲ ಸಂಗೀತ. ಪಾಪ ಅವ್ರ ಹೆಂಡತಿಗೆ ಒಡ್ದು ದಬ್ಬಾಳಿಕೆ ಮಾಡ್ತಿದ್ದ. ಆ ಸಮಯದಲ್ಲಿ ನನ್ಗೆ ಬುದ್ಧಿ ಕಲಿಸ್ಬೇಕು ಅನ್ಸ್ತು, ಕಲಿಸ್ದೆ. ಅದನ್ನ ಬಿಟ್ಟು ಮನೆಯವ್ರಿಗೆ ಟಾಂಟ್ ಮಾಡ್ಬೇಕನ್ನೋ ಇಂಟೆನ್ಷನ್ ನಂದಾಗಿರ್ಲಿಲ್ಲ. ನಿಮಗೆ ಟಾಂಟ್ ಕೊಡೋ ಇಂಟೆನ್ಷನ್ ಇತ್ತೋ ಇರ್ಲಿಲ್ವೋ, ಆದ್ರೆ ವರ್ಕ್ ಅಂತೂ ಆಗ್ತಿದೆ. ಅದಕ್ಕೆ
ಒಂದಂತೂ ಕ್ಲಿಯರ್ ಅದ್ಗೆ, ನೀವ್ ಈಗಿನ ಝಾನ್ಸಿ ತರ ಇದ್ರೆ ಆಗಲ್ಲ. ಮುಂಚೆ ತರ ರಫ್ ಅಂಡ್ ಟಫ್ ಆಗಿರ್ಬೇಕು. ಅವಾಗ್ಲೇ ನೋಡಿ ನಿಮ್ಗೆ ಈ ಮನೇಲಿ ಬೆಲೆ ಮತ್ತೆ ನೆಲೆ. ಅದ್ ಸರಿ, ಮುಂದೆ ಏನ್ ಮಾಡ್ತೀರಾ ಅದ್ಕೆ? ಸದ್ಯಕ್ ನನ್ ಗಂಡನ್ ಜೊತೆ ನಾನು ಇರ್ತೀನಿ. ಆದ್ರೆ ಅವರು ಬೇರೆ ಪ್ಲಾನ್ ಮಾಡ್ಕೊಂಡಿದಾರಲ್ಲ. ಮಾಡ್ಕೊಳ್ಳಿ ಬಿಡು, ನಾನು ಒಬ್ಬೊಬ್ಬನು ಪ್ರೀತಿಯಿಂದ ಹೊಲ್ಸ್ಕೊಂಡು ಬುಟ್ಟಿಗೆ ಹಾಕೊಳ್ತೀನಿ. ಅದಷ್ಟೊಂದ್ ಸುಲಭನಾ ಅದ್ಗೆ? ಯಾಕೆ ಸುಲಭ ಇಲ್ಲ? ಇವಾಗ ನೀನನ್ನ ಹಾಕೊಂಡಿಲ್ವಾ? ಅಂದ್ರೆ ನಿನ್ ಮನ್ಸ್ ಗೆದ್ದಿದ್ದೀನಲ್ವಾ, ಅದಕ್ಕೆ ಹಾಗೆ ಹೇಳ್ದೆ. ಪರವಾಗಿಲ್ಲ ಅದ್ಕೆ, ನೀವ್ ಹಾಗೆ ಹೇಳಿದ್ರಿಂದ ನನ್ಗೆ ಏನೋ ಬೇಜಾರಿಲ್ಲ. ಇವಾಗ ನೀನ್ ನನ್ನ ಇಷ್ಟ ಪಡ್ತಿದ್ಯಲ್ಲ, ಹಾಗೆ ಎಲ್ರು ನನ್ನ ಇಷ್ಟ ಪಡೋ ಹಾಗೆ ನಾನ್ ಮಾಡ್ತೀನಿ. ನನ್ ಗಂಡ ಹೇಳಿದಾರೆ ಪ್ರೀತಿಯಿಂದ ಏನ್ ಬೇಕಾದ್ರೂ ಗೆಲ್ಬೋದು ಅಂತ. ಇದು ನನ್ ಗಂಡನ್ ಮನೆ, ಅಂದ್ಮೇಲೆ ಮನೆ. ಹಾಗಿರುವಾಗ ನನ್ ಸಂಸಾರ ಹೇಗ್ ಕಟ್ಕೊಳ್ಬೇಕು ಅಂತ ನನ್ಗೆ ಚೆನ್ನಾಗ್ ಗೊತ್ತಿದೆ. ಅವರೆಲ್ಲ ಇಷ್ಟು ದಿನ ನೋಡಿದ ಝಾನ್ಸಿನೇ ಬೇರೆ, ಇನ್ ಮುಂದೆ ನೋಡೋ ಝಾನ್ಸಿನೇ ಬೇರೆ. ಇದು ನಮ್ಮ ಅತ್ತಿಗೆ ಅಂದ್ರೆ. ನೀವು ಇಷ್ಟು ಫಿಕ್ಸ್ ಆಗಿ ಮಿಕ್ಕಿದ್ದೆಲ್ಲ ಆಟೋಮೆಟಿಕ್ ಆಗಿ ಅದ್ ಆಗುತ್ತೆ. ಮತ್ತೆ ಹೇಳ್ತಾ ಇದ್ದೀನಿ ಅದ್ಕೆ, ನೀವ್ ಯಾವ್ದೇ ಕಾರಣಕ್ಕೂ ವೀಕ್ ಆಗ್ಬಾರ್ದು. ಬಿ ಕೇರ್ಫುಲ್. ಇನ್ ಮುಂದೆ ವೀಕ್ ಆಗೋ ಚಾನ್ಸೇ ಇಲ್ಲ ಸಂಗೀತ. ಇನ್ಮೇಲೆ ಏನಿದ್ರು ಒಬ್ಬೊಬ್ರು ವೀಕ್ನೆಸ್ ತಿಳ್ಕೊಂಡು ಅವ್ರ ಮನ್ಸ್ ಗೆಲ್ಲದಷ್ಟೇ. ನಿಜ ಹೇಳ್ತಿದೀಯೇನೆ? ಹೌದು ಮುದ್ದತೆ, ನೀವೆಲ್ಲರೂ ನನ್ನ ಮನೆಯಿಂದ ಕಳ್ಸ್ಬೇಕು ಅಂತ ಡಿಸೈಡ್ ಆಗಿದ್ದೀರಾ. ರಾಘುನು ನನಗೆ ಡಿವೋರ್ಸ್ ಕೊಡ್ಬೇಕು ಅಂತ ನಿರ್ಧಾರ ಮಾಡಿದಾನೆ. ಅಂದ್ಮೇಲೆ ನನ್ನಿಂದ ಏನ್ ತಾನೇ ಮಾಡೋದಕ್ಕಾಗತ್ತೆ ಹೇಳಿ? ಸಂಬಂಧ ಅನ್ನೋದು ಬಲವಂತದಿಂದ ಕಟ್ಟೋದಲ್ಲ, ಪ್ರೀತಿಯಿಂದ ಬೆಳೆಸೋದು. ಆದ್ರೆ ಇಲ್ಲಿ ಒಂದಿಬ್ಬರನ್ನ ಬಿಟ್ರೆ ಯಾರ ಮನ್ಸಲ್ಲೂ ನನ್ನ ಬಗ್ಗೆ ಒಳ್ಳೆ ಭಾವನೆ ಇಲ್ಲ. ಅಂದ್ಮೇಲೆ ಪ್ರೀತಿ ಎಲ್ಲಿಂದ ಬರೋದಕ್ ಸಾಧ್ಯ ಹೇಳಿ? ಹೋರಾಡಿ ಯುದ್ಧ ಗೆಲ್ಬೋದು, ಆದ್ರೆ ಒಬ್ಬರ ಮನ್ಸಲ್ಲಿ ಜಾಗ ಪಡ್ಕೊಳ್ಳೋದಕ್ ಸಾಧ್ಯನಾ? ಇಲ್ಲ ತಾನೆ. ಹಂಗಿದ್ಮೇಲೆ ಇಲ್ಲೇ ಬದುಕ್ತೀನಿ ಅಂತ ಆಸೆ ಕನ್ಸುಗಳನ್ನ ಕಟ್ಕೊಳ್ಳೋದು ತಪ್ಪಲ್ವಾ? ಆ ಕಾರಣಕ್ಕೆ ನಾನು ಹೋಗ್ಬೇಕು ಅಂತ ಡಿಸೈಡ್ ಆಗಿದ್ದೀನಿ. ಹಬ್ಬ, ಈಗ್ಲಾದ್ರೂ ನೀನು ಬಿಟ್ಟೋಗೋ ಮನ್ಸ್ ಬಂತಲ್ಲ, ಅಷ್ಟ್ ಸಾಕು. ಹೌದು ಅತ್ತೆ, ಇವತ್ತಲ್ಲ ನಾಳೆ ನಿಮ್ ಮನ್ಸ್ ಬದಲಾಗ್ಬೋದು. ನನ್ ಮೇಲೆ ಪ್ರೀತಿನೋ ಕಾಳಜಿನೋ ಬಂದು ಈ ಮನೆ ಸೊಸೆ ಅಂತ ಒಪ್ಕೊಳ್ತೀರಾ ಅಂತ ಕಾಯ್ತಿದ್ದೆ. ಆದ್ರೆ ನನ್ನ ಆಸೆ ಯಾವತ್ತೂ ಈಡೇರಲ್ಲ ಅಂತ ನನಗೆ ಗೊತ್ತಾಯ್ತು. ಅದಕ್ಕೆ ಈ ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾಡಿದ್ದೀನಿ. ಅದಕ್ಕೂ ಮೊದಲು ನನ್ಗೊಂದು ಆಸೆ ಇದೆ, ಅದನ್ನ ಈಡೇರಿಸ್ತೀರಾ ಪ್ಲೀಸ್? ಏನ್ ನಿನ್ನ ಆಸೆ? ಏನಿಲ್ಲ ದೊಡ್ಡ ಮಾವ, ನಾನು ಈ ಮನೇಲಿ ಇರೋಷ್ಟು ದಿನನಾದ್ರೂ ನನ್ ಜೊತೆ ಖುಷಿಯಾಗಿ ಪ್ರೀತಿಯಿಂದ ಇರ್ತೀರಾ ಪ್ಲೀಸ್? ಏನ್ ನಿನ್ ಮಾತಿನ ಅರ್ಥ? ಏನಿಲ್ಲ ದೊಡ್ಡತ್ತೆ, ನಾನು ಈ ಮನೆಯಿಂದ ಹೋಗೋವರ್ಗಾದ್ರೂ ನೀವ್ ಇಷ್ಟಪಟ್ಟು ರಾಘುಗ್ ಮದುವೆ ಮಾಡ್ಕೊಂಡು ಬಂದಿರೋ ಸೊಸೆ ತರಾನೇ ಪ್ರೀತಿಯಿಂದ ನೋಡ್ಕೊಳ್ತೀರಾ ಪ್ಲೀಸ್? ಇದ್ಯಾವ್ದೇ ನಿನ್ ಹೊಸ ನಾಟಕ? ನಾಟಕ ಅಲ್ಲ ಪಲ್ಲವಿ, ಇದೇ ನನ್ನ ಆಸೆ. ನಾನು ಈ ಮನೆಗೆ ವಾಪಸ್ ಬಂದಿದ್ದ ಕಾರಣನೇ ಈ ಮನೆಗೆ ಬೆಸ್ಟ್ ಸೊಸೆ, ರಾಘುಗೆ ಬೆಸ್ಟ್ ಹೆಂಡತಿ ಆಗ್ಬೇಕು ಅನ್ನೋ ಕಾರಣಕ್ಕೆ. ಆದ್ರೆ ನನ್ನ ಆಸೆ ಈಡೇರೋದಕ್ಕೂ ಮೊದಲನೇ ನನ್ನ ಗಂಡನ್ನ ನಾನು ಲೀಗಲ್ ಆಗಿ ಬಿಟ್ಕೊಡ್ಬೇಕಾಗಿದೆ. ಅದಕ್ಕೆ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಇಲ್ಲಿಂದ ಹೋಗ್ಬೇಕಾದ್ರೆ ಒಂದಷ್ಟು ಒಳ್ಳೆ ಮೆಮೊರೀಸ್ನ ತಗೊಂಡೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ಆ ನೆನಪುಗಳೇ ನನ್ನ ಲೈಫ್ನ ಬೆಸ್ಟ್ ಮೆಮೊರಿ ಆಗ್ಬೇಕು ಅಂತ ನಾನು ಬಯಸ್ತೀನಿ. ಯಾಕಂದ್ರೆ ಒಡ್ದೋಗಿರೋ ಗಾಜನ್ನ ಹೇಗೆ ಸೇರ್ಸೋದಕ್ಕಾಗಲ್ವೋ ಹಾಗೆ ನಿಮ್ಗಳ ಮನ್ಸಲ್ಲಿ ನನ್ನ ಜಾಗ ಪಡ್ಕೊಳ್ಳೋದಕ್ಕಾಗ್ಲಿಲ್ಲ. ಅಟ್ಲೀಸ್ಟ್ ಕೊನೆ ದಿನಗಳಲ್ಲಾದ್ರೂ ನಿಮ್ ಪ್ರೀತಿ ಹೇಗಿರುತ್ತೆ ಅಂತ ಅನುಭವಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ನೀವ್ ಇಷ್ಟಪಡ್ತಿರೋ ಹಾಗೆ ನೋಟಿಸ್ ಬಂದ ತಕ್ಷಣ ನಾನು ನಿಮ್ಮ ಮನೆಯಿಂದ ಹೋಗ್ತೀನಿ. ಅಲ್ಲಿವರೆಗೂ ನಾನು ಇಷ್ಟಪಡೋ ಹಾಗೆ ನೀವೆಲ್ಲರೂ ನನ್ನ ಜೊತೆ ಖುಷಿಯಾಗಿರಿ. ನಾನು ಈ ಮನೆ ಸೊಸೆ ಆಗೋದಕ್ಕೆ ಒಂದೇ ಒಂದು ಅವಕಾಶ ಮಾಡಿಕೊಡಿ ಪ್ಲೀಸ್. ನೀವೆಲ್ಲರೂ ಚೆನ್ನಾಗಿ ಯೋಚನೆ ಮಾಡಿ ನಿಮ್ಮ ನಿರ್ಧಾರನ ಹೇಳಿ, ನಾನು ಆಚೆ ಇರ್ತೀನಿ.
ಏನದ್ಕೆ ಇದೆಲ್ಲ? ಇದಕ್ಕ ನೀವಷ್ಟೆಲ್ಲ ಹೋರಾಟ ಮಾಡಿದ್ದು ಜಸ್ಟ್ ಮೆಮೊರೀಸ್ನ ಕ್ಯಾರಿ ಮಾಡೋದಕ್ಕ ನೀವಷ್ಟೆಲ್ಲ ಹಠ ಮಾಡಿ ಎಲ್ಲದನ್ನ ಸಹಿಸ್ಕೋಬೇಕಾಗಿದ್ದು. ನನಗ್ ಬೇರೆ ಆಪ್ಷನ್ ಏನಿದೆ ಸಂಗೀತ? ಅದಕ್ಕೆ ಇದು ಕೊನೆ ಅಲ್ಲ. ಕತ್ಲಲ್ಲೂ ಕೂಡ ಬೆಳಕು ಹುಟ್ಟುತ್ತೆ, ಮುಳುಗೋ ಘಳಿಗೆಲ್ಲೂ ಕೂಡ ಹೊಸ ಯುಗನೇ ಪ್ರಾರಂಭ ಆಗುತ್ತೆ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ನೀವು ಶುರುವಲ್ಲೇ ಸೋಲು ನಪ್ಕೊಂಡು ಹೋಗ್ಬಿಟ್ರೆ ಹೇಗೆ ಅದಕ್ಕೆ? ಅದನ್ನು ಬಿಟ್ಟು ಬೇರೆ ದಾರಿ ಇಲ್ಲ. ಮಾತು ನೂರಾಡಿದ್ರು ಕಾರ್ಯ ಶೂನ್ಯ ಅನ್ನೋದು ಅವಳಿಗೆ ಅರ್ಥ ಆಗಿದೆ. ಅವಳು ಸೋಲು ಒಪ್ಕೊಂಡ್ಬಿಟ್ಟಿದ್ದಾಳೆ. ನಮ್ಮ ಗೆಲುವಿನ ದಾರಿನ ಈಸಿ ಮಾಡಿಕೊಡ್ತಾ ಇದ್ದಾಳೆ. ಹೋರಾಡಿ ಕಳ್ಕೊಂಡು ಹೋಗೋದಕ್ಕಿಂತ ಪ್ರೀತಿಯಿಂದ ಇದ್ದು ಸಿಹಿ ನೆನಪುಗಳನ್ನ ಉಳಿಸ್ಕೊಂಡು ಹೋಗ್ಬೋದಲ್ವಾ? ಒಂದಷ್ಟು ದಿನ ಗುದ್ದಾಡಿ ಒದ್ದಾಡಿ ಮೈಕೈ ನೋವು ಮಾಡಿಕೊಂಡು ಮನಸ್ಸಿನ ನೆಮ್ಮದಿನೇ ಹಾಳು ಮಾಡಿಕೊಂಡು ಅವಳನ್ನು ಓಡಿಸೋದಕ್ಕಿಂತ ನಾಜೂಕಾಗಿದ್ಕೊಂಡೇ ಅವಳನ್ನು ಕಳಿಸೋದು ಒಳ್ಳೇದಲ್ವಾ? ಅವ್ರೆಲ್ರು ನಿಮ್ಮನ್ನ ಮನೆಯಿಂದ ಕಳಿಸ್ಬೇಕು ಅಂತ ತುದಿಗಾಲಲ್ಲಿ ನಿಂತಿದ್ದಾರೆ. ಇವಾಗ ಅವ್ರೆಲ್ರು ಎಷ್ಟು ಖುಷಿಯಾಗಿರ್ತಾರೆ ಅಂತ ಗೊತ್ತಾ? ಅವಳು ಹೋಗ್ತಾಳ ಅನ್ನೋದು ಖುಷಿನೇ, ಅದ್ರಲ್ಲಿ 2 ಮಾತಿಲ್ಲ. ಆದ್ರೆ ಅವಳು ಹೇಳಿದ ಪ್ರಕಾರ ಹೋಗ್ತಾಳ. ಮಾತ್ ಕೊಟ್ರಿ ಅಂದ್ಮೇಲೆ ಹೋಗ್ಲೇಬೇಕು ತಾನೆ. ಅವ್ಳ್ ಮಾತ್ ಕೊಟ್ರೆ ನಾವ್ ನಂಬೋದಕ್ಕಾಗುತ್ತಾ ದೊಡ್ಡಪ್ಪ? ನಂಬೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಸಂಗೀತ. ಆದ್ರೆ ಇವಾಗ ನಾನು ಹೇಳಿರೋದನ್ನ ಒಪ್ಕೊಳ್ತಾರೆ ಅನ್ನೋ ನಂಬಿಕೆ ನನಗಿದೆ. ಹೌದು, ಒಪ್ಕೊಳ್ಳೋದು ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ. ಕಾರ್ಯವಾಸಿ ಕತ್ತೆ ಕಾಲಾದರೂ ಹಿಡಿ ಅಂತ ದೊಡ್ಡವ್ರು ಹೇಳಿದ್ದಾರೆ ಕಣಮ್ಮ. ಅಂದ್ರೆ ನಾವಿವಾಗ ಅವಳು ಹೇಳ್ದಾಗೆ ಅವಳ ಜೊತೆ ಪ್ರೀತಿಯಿಂದ ಖುಷಿಯಾಗಿರಕ್ಕಾಗುತ್ತಾ? ಅದು ಬಿಟ್ಟು ಬೇರೆ ದಾರಿ ಏನಿದೆ ಪಲ್ಲವಿ? ದೊಡ್ಡಪ್ಪ, ಡಿವೋರ್ಸ್ ನೋಟಿಸ್ ಬಂದ್ಮೇಲೆ ಹೇಗಿದ್ರು ಮನೆ ಬಿಟ್ಟು ಹೋಗ್ಬೇಕು ತಾನೆ. ಅದಕ್ಕೆ ಯಾಕೆ ನಾವು ಅವಳು ಹೇಳ್ದಾಗ ಕೇಳ್ಬೇಕು? ಯಾಕೆ ಅಂದ್ರೆ ಗಲಾಟೆ ಮಾಡದೆ ಮನೆ ಬಿಟ್ಟು ಹೋಗ್ಲಿ ಅನ್ನೋ ಕಾರಣಕ್ಕೆ. ಇಲ್ಲ ಅಂದ್ರೆ ಇಲ್ಲ ಇದ್ಬಿಡ್ತಾಳ ಬಾವ. ಇದಕ್ಕೆ ನಿಮ್ಗೆ ಅನುಭವ ಸಾಲದು ಅಂತ ಹೇಳೋದು. ನೋಟಿಸ್ ಬಂದಾಗ ಅವಳು ಹೋದ್ರೆ ಸರಿ. ಅದನ್ನ ಬಿಟ್ಟು ಗಂಡ ಬೇಕು ಅಂತ ಕೇಸ್ ಹಾಕ್ತೀನಿ, ಕೋರ್ಟಲ್ಲೇ ತೀರ್ಪು ಬರ್ಲಿ ಅಂತ ಕಾಯ್ತೀನಿ ಅಂತ ಹಠಕ್ ಬಿಟ್ಟು ಕುತ್ಕೊಂಡ್ರೆ? ಹೌದಲ್ವಾ? ನೀವ್ ಈಗ್ಲೂ ಆ ಕೆಲ್ಸ ಮಾಡ್ಬೋದಲ್ವಾ? ಅದಕ್ಕೆ ಅವಕಾಶ ಕೊಡಬಾರ್ದು ಅನ್ನೋ ಕಾರಣಕ್ಕೇನೆ ನಾನು ಅವಳ ದಾರಿಯಲ್ಲೇ ಹೋಗೋಣ ಅಂತ ಹೇಳ್ತಾ ಇದ್ದೀನಿ. ಮೊದ್ಲು ಈ ವಿಚಾರದಲ್ಲಿ ಅವರು ನನ್ನ ದಾರಿಗೆ ಬರ್ಲಿ, ಆಮೇಲೆ ನನ್ನ ಅಸಲಿ ಆಟ ಏನು ಅಂತ ತೋರಿಸ್ತೀನಿ. ಅಂದ್ರೆ ನೀವ್ ಇಲ್ಲೇ ಉಳ್ಕೊಳ್ಳೋದು ಪ್ಲಾನ್ ಮಾಡ್ತಾ ಇದ್ದೀರಾ? ಖಂಡಿತ ಅವಳು ಆ ರೀತಿ ಪ್ಲಾನ್ ಮಾಡೋದಿಲ್ಲ ಬಿಡು. ಯಾಕೆಂದ್ರೆ ಅವಳು ಏನೇ ಪ್ಲಾನ್ ಮಾಡಿದ್ರು ನಾವು ಬಿಟ್ಕೊಡಲ್ಲ ಅನ್ನೋದು ಗೊತ್ತಿದೆ. ಆ ರೀತಿ ಯೋಚನೆ ಮಾಡಿ ಕೊನೆಗೆ ಎಲ್ರು ಓಕೆ ಅಂತ ಹೇಳೇ ಹೇಳ್ತಾರೆ. ಎಸ್, ನೋಟಿಸ್ ಬರೋವರೆಗೂ ಇರಲಿ ಅಂತ ನಾವು ಒಪ್ಕೊಂಡ್ರೆ ಅವಳು ಮ್ಯೂಚುವಲ್ ಡಿವೋರ್ಸ್ಗೆ ಒಪ್ಕೋತಾಳೆ. ಮ್ಯೂಚುವಲ್ ಡಿವೋರ್ಸ್ಗೆ ಒಪ್ಕೊಂಡ್ರೆ ಕೇಸು ಬೇಗ ಮುಗಿಯುತ್ತೆ. ಹಾಗಾದ್ರೆ ಅವಳು ಹೇಳ್ದಾಗ ಕೇಳಿದ್ರು ಪರವಾಗಿಲ್ಲ, ಆದಷ್ಟು ಬೇಗ ಅವಳಿಂದ ಮುಕ್ತಿ ಪಡ್ಕೊಂಡ್ಬಿಡೋಣ. ಅದಕ್ಕೆ ಮನೆಯವರೆಲ್ಲ ಇದೆ ಬೆಸ್ಟ್ ಐಡಿಯಾ ಅಂತ ಹೇಳೇ ಹೇಳ್ತಾರೆ.